ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಲಂಗ ಬ್ಲೌಸ್ ಹೊಲಿಯೋದು ಹೇಗೆ ಅಂತ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಪಫ್ ಸ್ಲೀವ್ದು ರೆಡಿ ಮಾಡಿ ಇಟ್ಕೊಳ್ತೀನಿ. ನ್ಯಾಚ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ನೀಟಾಗಿ ಫಿಲ್ಟ್ಗಳನ್ನ ಕೊಟ್ಕೊಂಡು ಇಟ್ಕೋಬೇಕು. ತುಂಬ ಈಸಿ ಇರುತ್ತೆ. ಇದು ಚಿಕ್ಕ ಮಕ್ಕಳದಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಫಸ್ಟು ಸ್ಲೀವ್ನ ಏನಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪಫ್ ಅಂದರೆ, ಚಿಕ್ಕ ಮಕ್ಕಳದ್ದು ಜಾಸ್ತಿ ಇರೋಲ್ಲ, ಚಿಕ್ಕದಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ಲು ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ನಮ್ಮ ವ್ಯೂವರ್ಸ್ ಒಬ್ಬರು ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಕೇಳಿದರು, ಹಾಗಾಗಿ ಈಗ ನಡುವೆ ನಾನು ತುಂಬ ಸ್ಟಿಚಿಂಗ್ ವಿಡಿಯೋಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ನಿಮಗೆ ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನೀವು ಕಮೆಂಟ್ ಮಾಡಿದ್ರೆ ಆ ವಿಡಿಯೋಗಳನ್ನೇ ನಾನು ಇಮಿಡಿಯೇಟಾಗಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಇದು ತುಂಬ ಈಸಿ ಮೆಥಡಲ್ಲಿ ಮಾಡುವಂಥದ್ದು. ನಾರ್ಮಲಾಗಿ ಡೈರೆಕ್ಟಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ಕೂಡ ನಾವು ಫಿಲ್ಟ್ಸ್ಗಳನ್ನ ಕೊಡ್ಬೋದು. ಇಲ್ಲ ಫಸ್ಟೇ ನಾವು ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ ಫ್ಯಾಬ್ರಿಕ್ಕು, ಆ ಫ್ಯಾಬ್ರಿಕ್ಕಿಗೆ ಫಿಲ್ಟ್ನ ಕೊಟ್ಕೊಂಡು ಕೂಡ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು. 2 ಥರ ಅಥವಾ 3 ಥರ ಕೂಡ ನಾವು ಸ್ಲೀವ್ ಅಟ್ಯಾಚಿಂಗಲ್ಲಿ ಫಿಲ್ಟ್ಗಳನ್ನ ಕೊಡ್ಬೋದು. ಫಸ್ಟು ರೆಡಿ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೊಟ್ಕೋಬೋದು. ಈ ಮೆಥಡ್ ನನಗೆ ಈಸಿ ಅನಿಸುತ್ತೆ, ನಿಮಗೂ ಕೂಡ ಇದು ಈಸಿ ಆಗುತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಂಬಿಟ್ರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ ಮೇಲೆ ಈ ಸ್ಲೀವ್ನ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಈ ಮೆಥಡ್ ನನಗೂ ಈಸಿ ಆಗುತ್ತೆ. ಹೊಸ್ದಾಗಿ ಕಲಿಯೋರಿಗೂ ಈ ಮೆಥಡ್ ಈಸಿ ಆಗುತ್ತೆ ಅಂತ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ವರ್ಕ್ ಇದೆ, ಮತ್ತು ಚಿಕ್ಕ ಮಕ್ಕಳದು ಸ್ವಲ್ಪ ಡಿಸೈನರ್ ಇದೆ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ಲಂಗ ಸ್ಟಿಚ್ ಕೂಡ ಮಾಡಿದ್ದೀನಿ, ಅದರದನ್ನು ನಾನು ಆಮೇಲೆ ತೋರಿಸ್ತೀನಿ. ನೋಡಿ, ಇದು ಬ್ಯಾಕು ಮತ್ತು ಫ್ರಂಟ್ನ ಸೆಂಟರ್ ಮಾಡಿಕೊಂಡು ನ್ಯಾಚ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸೆಂಟ್ರ್ ಬಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ಡಿಸೈನರ್ ಇದೆಯಲ್ಲ, ಅದಕ್ಕೋಸ್ಕರ. ಇದು ಬ್ಯಾಕ್. ಇದು ಸ್ವಲ್ಪ ನಾನಿವಾಗ ನೆಕ್ ಬ್ಯಾಕ್ದು ಎಷ್ಟು ಬೇಕು ಅಂತ ತೊಗೊಳ್ತಾ ಇದ್ದೀನಿ. 4.25 ತೊಗೊಳ್ತಾ ಇದ್ದೀನಿ. ಫ್ರಂಟ್ ಬಂದು 5.25 ಇದೆ, ಅದು ಸ್ವಲ್ಪ ಡಿಸೈನ್ ಇದೆ. ಬ್ಯಾಕು ಉಕ್ಸ್ ಬರುತ್ತೆ, ಅದಕ್ಕೋಸ್ಕರ 4.25 ತೊಗೊಂಡು 2 ತೊಗೊಂಡಿದ್ದೀನಿ. ಟೋಟಲ್ ಬಂದು ನೆಕ್ ಆ್ಯಂಡ್ ಶೋಲ್ಡರು 5 ತೊಗೊಂಡಿದ್ದೀನಿ. ಆರ್ಮೋಲ್ಸ್ ಬಂದು 5 ತೊಗೊಂಡಿದ್ದೀನಿ. ಫ್ರಂಟು ಶೇಪ್ ತೊಗೊಳ್ತಾ ಇದ್ದೀನಿ. ಇದು ಟೋಟಲ್ ವೇಸ್ಟ್ ಇರುತ್ತಲ್ಲ, ಲಂಗ ಬ್ಲೌಸ್ಗೆ ಏನಂದರೆ ಮೇಲೆ ಚೆಸ್ಟ್ ಮೆಜರ್ಮೆಂಟು, ಕೆಳಗಡೆ ಹಿಪ್ ಮೆಜರ್ಮೆಂಟು ಅಂದರೆ ವೇಸ್ಟ್ ಮೆಜರ್ಮೆಂಟು 2 ಸೇಮ್ ಒಂದೇ ಥರ ಇರುತ್ತೆ. ತುಂಬ ಈಸಿಯಾಗಿ ಹೊಲಿಬೋದು. ನೋಡಿ, ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಲಂಗದಲ್ಲಿರುವಂಥ ಕಲರ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ ಮಾಡಿಸಿರೋದು. ಇದು ಕಂಪ್ಯೂಟರ್ ವರ್ಕ್, ಇದು ಡಿಸೈನು ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ಥರ ಡಿಸೈನ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿ. ಮತ್ತು ಇದಕ್ಕೆ ಕೆಳಗಡೆ ಒಂದು ಎಕ್ಸ್ಟ್ರಾ ಫಿಲ್ಟ್ನ ಕೊಡ್ತೀನಿ, ಅದು ಕೂಡ ನೀವು ನೋಡಿದರೆ ಫುಲ್ಲು ನೋಡಿದಾಗ ಗೊತ್ತಾಗುತ್ತೆ. ಇದ್ರದ್ದು ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಲಂಗ ಬ್ಲೌಸ್ಗಳು ಬರುವಾಗ ತುಂಬ ವೀಡಿಯೋಗಳು ನಾನು ಹಾಕಿರಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಒಂದು ಲಂಗ ಬ್ಲೌಸ್ ಹಾಕೋಣ ಅಂಥೇಳಿ ಹಾಕಿದ್ದೀನಿ. ಮತ್ತು ಸ್ಟಿಚಿಂಗ್ ವಿಡಿಯೋಗಳು ಯಾವ್ಯಾವ ಥರ ಬೇಕಂತ ಕಮೆಂಟ್ ಮಾಡಿದ್ರೆ, ಬರೀ ನೆಕ್ಕು ಟರ್ನಿಂಗು, ಬ್ಯಾಕ್ ನೆಕ್ಕು ಈ ಥರದ್ದಂದರೆ ಆ ಥರದ್ದೇ ವಿಡಿಯೋ ಹಾಕ್ತೀನಿ. ಮತ್ತು ಫುಲ್ ಬ್ಲೌಸ್ ಸ್ಟಿಚಿಂಗ್ ಬೇಕಂದರೆ ಫುಲ್ ಬ್ಲೌಸ್ದೇ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ. ಇಲ್ಲಿ ನನಗೆ ಒಬ್ಬರು ನನ್ನ ವ್ಯೂವರ್ಸು ರೆಗ್ಯುಲರಾಗಿ ವಾಚ್ ಮಾಡೋರು ಕೇಳಿದ್ದಾರೆ, ಅವ್ರಿಗೋಸ್ಕರ ಇವಾಗ ಸ್ಟಿಚಿಂಗ್ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಸೈಜ್ ವೈಸ್ ಬೇಕಂದರೂ ಕೂಡ ನೀವು ಕೇಳಿ. ಫಸ್ಟು ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಬಿಡ್ಬೇಕು ಬಾಡಿ ಪೀಸ್ಗೆ. ನಾನು ಲೈನಿಂಗಲ್ಲೇ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಪೀಸ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅದಕ್ಕೆ ಲೈನಿಂಗಲ್ಲಿ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ತುಂಬ ಈಸಿಯಾಗಿ. ಇವಾಗ 2 ಸ್ಟಿಚ್ನ ಹಾಕ್ತಾಯಿದ್ದೀನಲ್ಲ, ಸೆಂಟ್ರ್ ಓಪನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಓಪನ್ ಆಗೋಲ್ಲ, ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಡಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದಾಗ ನಮಗೆ ಈಸಿಯಾಗಿರುತ್ತೆ. ಫಸ್ಟ್ ಈಗ ನಾನು ಸ್ಲೀವ್ನ ಮಾಡ್ಕೊಂಡಿದ್ದೀನಿ, ಈಗ ಬ್ಯಾಕು ಮತ್ತು ಫ್ರಂಟ್ನ ಮಾಡ್ಕೊಳ್ತೀನಿ. ಇದನ್ನು ನೆಕ್ಕನ್ನ ಒಂದೇ ಸರಿ ಲೈನಿಂಗಿಂದನೇ ಟರ್ನ್ ಮಾಡ್ಬೋದು, ಆದರೆ ಸ್ಟಿಫಾಗಿ ಕುತ್ಕೊಳ್ಳಲ್ಲ. ನಾನು ಫ್ಯೂಸಿಂಗ್ ಕೊಡ್ತಾಯಿದ್ದೀನಿ, ಯಾಕಂದರೆ ನೆಕ್ಕು ತುಂಬ ಚೆನ್ನಾಗಿ ಕುತ್ಕೊಳ್ಳೋದ್ರಿಂದ ನೆಕ್ಕು ಮತ್ತು
ಫ್ಯೂಸಿಂಗ್ ಇದು ಒಂದೇ ಸರಿ ಕಟ್ ಮಾಡ್ಕೊಳ್ಳೋದ್ರಿಂದ ಮೇಲೆ ವಿಡ್ತ್ ಬೇಕಾದರೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನೋಡಿ ಮೇಲೆ 1 ಇಂಚ್ ಬಿಟ್ಟಿದ್ದೀನಲ್ಲ, ಫ್ರಂಟು 5 ಬ್ಯಾಕು 4.5 ತೊಗೊಂಡಿರೋದ್ರಿಂದ ಈ ಥರ 2 ಒಟ್ಟಿಗೆ ಕಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರು ಈ ಥರ ಮಾಡ್ಕೊಳ್ಳಿ. ನೀವು ಐರನ್ ಕೂಡ ಮಾಡ್ಕೋಬೋದು. ಇದು ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಈಸಿಯಾಗಿರುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಾಂದರೆ ನೀವು ಫಸ್ಟು ಕಟಿಂಗ್ ಮಾಡುವಾಗಲೇ ಫ್ಯೂಸಿಂಗ್ ಕಟ್ ಮಾಡಿಕೊಂಡು ಐರನ್ ಮಾಡ್ಕೊಂಡು ಬರ್ಬೋದು. 2 ಥರದಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು. ನಾನು ಕೆಲವು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫ್ಯೂಸಿಂಗ್ ಮಾಡಿದರೆ ನಾವು ಒಂದೇ ಸ್ಟಿಚ್ನ ಹಾಕ್ಕೋಬೋದು, ಸ್ಟಿಪ್ಪಾಗಿ ಕೂತಿರುತ್ತೆ. ಇದು ಕೂಡ ಈಸಿಯಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ. ಕೆಲವ್ರು ಮಾತ್ರ ಐರನ್ ಮಾಡಿ ಮಾಡ್ತಾರೆ. ನಾವು ಈ ಥರ ಮಾಡಾದಮೇಲೆ ಲಾಸ್ಟಲ್ಲಿ ಐರನ್ ಮಾಡ್ತೀವಲ್ವ, ಆವಾಗ ಕೂಡ ಇದು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೋಡಿ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದು ನೀಟಾಗಿ ಬರ್ತಾಯಿದೆ ಫಿನಿಶಿಂಗು. ಈ ಥರ ಫಿನಿಶಿಂಗಲ್ಲಿ ನಾವೀಗ ನೆಕ್ ಅಟ್ಯಾಚ್ನ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ. ನಾನಿದು ಆಫ್ ಟೆನ್ಷನಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಫ್ರಂಟಲ್ಲಿ ಒಂದು ಲೋಡ್ ಮೋತಿ ಅಟ್ಯಾಚ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಆಫ್ ಟೆನ್ಷನಲ್ಲಿ ಯೂಸ್ ಮಾಡಿದರೆ ಕರೆಕ್ಟಾಗಿ ನಮಗೆ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಓಪನ್ ಮಾಡಿ ಕೂಡ ಮಾಡ್ಕೋಬೋದು. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಬ್ಯಾಕು ಮತ್ತು ಇದು 2 ಬ್ಯಾಕನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪಟ್ಟಿ ಅಟ್ಯಾಚ್ ಮಾಡುವಾಗ ಈಸಿ ಆಗುತ್ತೆ ಅಂತ ಅಂದರೆ ಕನ್ಫ್ಯೂಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೋಡಿ, ತುಂಬ ಈಸಿ ಮೆಥಡಲ್ಲಿ ಲಂಗ ಬ್ಲೌಸ್ನ ಹೊಲಿಬೋದು. ಸ್ಯಾರಿ ಬ್ಲೌಸ್ಗಿಂತ ಲಂಗ ಬ್ಲೌಸ್ ಹೊಲಿಯೋದು ತುಂಬ ಈಸಿ. ಅದರಿಂದ ಸ್ವಲ್ಪ ಡಿಸೈನರ್ ಇದ್ದಾಗ ಮಾಮೂಲಿ ಟೈಮಿಂಗ್ಸೇ ಆಗುತ್ತೆ. ಈಗ ಫುಲ್ಲು ನೆಕ್ಕನ್ನ ಅಟ್ಯಾಚ್ ಮಾಡಿಕೊಂಡು ಎಲ್ಲ ಕಡೆ ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಕಿನಾರಿ ಮತ್ತು ಶೇಪು ಎರಡೂ ಒಟ್ಟಿಗೆ ನೀಟಾಗಿ ಬರುತ್ತೆ. ಇಲ್ಲ ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಬೆಂಡ್ ಬರುತ್ತೆ. ನಾನಿದು ಸಪ್ರೇಟ್ ಲೈನಿಂಗಿಗೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಟಾಪ್ ಸೈಡಿಂದ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಯಾಕಂದರೆ ನೀಟಾಗಿರುತ್ತೆ, ಫಿನಿಶಿಂಗ್ ಕೂಡ ಈಸಿಯಾಗಿ ಬರುತ್ತೆ. 2 ಟೈಪಲ್ಲೂ ಕೂಡ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಐರನ್ ಮಾಡ್ಕೊಂಡು ಕೂಡ ನೀವು ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ನೆಕ್ ಫಿನಿಶಿಂಗು, ಫ್ಯೂಸಿಂಗಲ್ಲಿ ನೆಕ್ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನಿಮಗೀಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ರೆಗ್ಯುಲರಾಗಿ ಟರ್ನ್ ಮಾಡೋದಕ್ಕೂ ಫ್ಯೂಸಿಂಗಲ್ಲಿ ಅಟ್ಯಾಚ್ ಮಾಡೋದಕ್ಕೂ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಎರಡನ್ನೂ ಸ್ಟಿಪ್ಪಾಗಿ ಇಟ್ಕೊಂಡು ನಾವು ಕಿನರಿ ಅಂದರೆ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಆವಾಗ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನು ಎಮ್ಮಿಂಗ್ ಮಾಡ್ಕೋಬೇಕು. ಎಮ್ಮಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಪಾಯಿಂಟೆಡ್ ಕೂಡ ಹಾಕ್ಕೋಬೋದು. ನಾವು ಎಷ್ಟು ವಿಡ್ತ್ ತೊಗೊಂಡಿರ್ತೀವಿ ಅದ್ರ ಮೇಲೆ 2 ಥರ ಫಿನಿಶಿಂಗ್ನ ನಾವು ಮಾಡ್ಕೋಬೋದು. ಇದ್ರದ್ದು ಔಟ್ಪುಟ್ಟು ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಟ್ಟಿ ಮತ್ತು ಫ್ರಂಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಟಾಪ್ ಸೈಡ್ ಹಾಕೋಬೇಕು, ಒಂದು ಇನ್ಸೈಡ್ ಹಾಕೋಬೇಕು. ಇವಾಗ ಇನ್ಸೈಡ್ ಹಾಕ್ಕೊಂಡಿರೋದನ್ನ ಟಾಪ್ ಸೈಡಲ್ಲಿ ನಾವು ಕಾಜಾ ಪಟ್ಟಿ ಅಂತ ಮಾಡ್ಕೊಳ್ತೀವಲ್ಲ ಅದು. ಇದು ಬ್ಲೌಸ್ಗೆ ಏನು ಮಾಡ್ತೀವಲ್ಲ ಸೇಮ್ ಅದೇ ಥರ ಬ್ಲೌಸ್ಗೂ ಇರುತ್ತೆ, ಸೇಮ್ ಇರುತ್ತೆ. ಇದರಲ್ಲಿ ಏನು ಚೇಂಜಸ್ ಇರೋಲ್ಲ. ಈಸಿಯಾಗಿ ಮಾಡ್ಕೋಬೋದು. ನೋಡ್ಕೋಬೇಕು, ರೈಟ್ ಬೇಕಾ ಲೆಫ್ಟ್ ಬೇಕಾ ಅಂತಲೂ ನಾವು ನೋಡಿಕೊಂಡು ಹುಕ್ಸು ಮತ್ತು ಕಾಜಾದು ಒಬ್ಬೊಬ್ರಿಗೆ ರೈಟು ಲೆಫ್ಟು ಇದೆರಡೂ ಬೇಕಾಗಿರುತ್ತೆ. ಅಂದರೆ ನಾವೀಗ ಅಟ್ಯಾಚ್ ಮಾಡಿರ್ತೀವಲ್ಲ ಅದರ ಆಪೋಸಿಟಲ್ಲಿ ಹುಕ್ಸ್ ಬೇಕಾಗಿರುತ್ತೆ. ಅದನ್ನು ಸ್ವಲ್ಪ ಜನಕ್ಕೆ ಅದೇ ಥರ ನಾವು ಮಾಡಿಕೊಡ್ಬೇಕಾಗುತ್ತೆ. ಕೆಲವ್ರಿಗೆ ಈ ನಾನಿವಾಗ ಅಟ್ಯಾಚ್ ಮಾಡಿದ್ದೀನಲ್ಲ ಆ ಥರ ಇರುತ್ತೆ. ಇವಾಗ ಇದನ್ನು ಲೈನಿಂಗು ಇನ್ಸೈಡ್ ಅಟ್ಯಾಚ್ ಮಾಡಿಕೊಂಡು ಇದನ್ನು ಒಳಗಡೆ ಅಂದರೆ ಲೈನಿಂಗ್ ಫ್ಯಾಬ್ರಿಕ್ ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈಕ್ವಲಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಲಂಗ ಬ್ಲೌಸ್ ವೀಡಿಯೋಗಳು ವೆರೈಟಿ ಏನಾದರೂ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ಇದು ಡಿಫ್ರೆಂಟಾಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಈಗ ಕೆಳಗಡೆ ನಾನು ಫೋಲ್ಡಿಂಗ್ ಏನೂ ಮಾಡಲಿಲ್ಲ, ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಬಫ್ ಸ್ಲೀವ್ ಅಲ್ವಾ, ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು
ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೊಬಿಡಿ. ಆವಾಗ ಎರಡೂ ಕಡೆ ಫ್ಯಾಬ್ರಿಕ್ನ ಡಿವೈಡ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇದ್ದರೆ ಲಾಸ್ಟ್ ಫಿಲ್ಟ್ ಕೊಡೋ ಜಾಗದಲ್ಲಿ ಇನ್ನೊಂದು 1 ಅಥವಾ 2 ಫಿಲ್ಟ್ ಬಂದರೆ ನಾವು ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ. ಇವಾಗ ಈ ಕಡೆಯೂ ಈಕ್ವಲಾಗಿ ನೋಡ್ಕೊಳ್ಳಿ. ಒಂದು ಸ್ಟಿಚ್ಚು 1 ಫಿಲ್ಟ್ ಅಥವಾ 2 ಫಿಲ್ಟ್ ಎಕ್ಸ್ಟ್ರಾ ಬಂದಿರುತ್ತೆ. ಇದಾದಮೇಲೆ ನಾವು ಅದಕ್ಕೆ ಬಾರ್ಡ್ರ್ ಅಟ್ಯಾಚ್ ಮಾಡ್ತೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಬಾರ್ಡ್ರ್ ಅಟ್ಯಾಚ್ ಮಾಡೋದು ಕೂಡ 2 ಟೈಪಲ್ಲಿರುತ್ತೆ. ಫಸ್ಟಿಗೆ ಮಾಡಿಕೊಂಡು ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು. ಈ ಬಾರ್ಡ್ರ್ ಇರುತ್ತಲ್ಲ ಪಫ್ ಸ್ಲೀವ್ದು, ಅದು ಫಸ್ಟೇ ಕೂಡ ನಾವು ಅಟ್ಯಾಚ್ ಮಾಡ್ಕೊಂಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು. ನಾನು ಆಮೇಲೆ ಮಾಡ್ತಾಯಿದ್ದೀನಿ ನಿಮಗೆ ಈಸಿಯಾಗಿ ತೋರಿಸೋಣ ಅಂಥೇಳಿ. ಕೆಲವೊಂದು ಸರಿ ನಾನು ಪೂರ್ತಿ ಸ್ಲೀವ್ದು ಕೆಳಗಡೆ ಪೋರ್ಷನ್ ಎಲ್ಲ ರೆಡಿ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಅದ್ರದ್ದು ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾವು ಫಿಲ್ಟ್ನ ಕರೆಕ್ಟಾಗಿ ಕೊಟ್ಕೊಂಡ್ರೆ ಇಲ್ಲಿ ಕೂಡ ನೀಟಾಗಿ ಬರುತ್ತೆ. ತುಂಬ ಫಿಲ್ಟ್ಸ್ ಬೇಕಂತ ಹೇಳಿದ್ದಾರೆ, ಅದಕ್ಕೆ ಇವ್ರಿಗೆ ತುಂಬ ಫಿಲ್ಟ್ಸ್ನ ನಾನು ಕೊಟ್ಟಿದ್ದೀನಿ. ಈಗ ಈ ಬಾರ್ಡರು ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಇದು ಬಾರ್ಡರ್ ಡೈರೆಕ್ಟು ಒಂದೇ ಫೋಲ್ಡಿಂಗ್ ಅಂದರೆ ಡಬಲ್ ಹಾಕಿದರೆ ನಮಗೆ ಲೈನಿಂಗು ಕೊಡೋದು ಆ ಥರದ್ದೇನು ಬೇಕಾಗಿರಲ್ಲ. ಆದರೆ ಈ ಬಾರ್ಡರ್ಗೆ ನಾನು ಲೈನಿಂಗ್ ಕೊಡ್ತಾಯಿದ್ದೀನಿ. ಯಾಕಂದರೆ ಅಂದರೆ ಸ್ವಲ್ಪ ಲಾಂಗ್ ಸ್ಲೀವ್ 9 ಇಂಚಿದೆ ಇದು, ಅದಕ್ಕೋಸ್ಕರ 9 ಇಂಚ್ ಬೇಕಂದಿದ್ದಾರೆ ನೋಡಿ. ಇದ್ರ ಮೇಲೆ ಇವಾಗ ನಾನು ಲೈನಿಂಗ್ ಹಾಕಿ ಟರ್ನ್ ಮಾಡ್ಕೊಳ್ತೀನಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. 2 ಬಾರ್ಡ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಲೈನಿಂಗ್ನ ನೀವು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಾಂದರೆ ಈಗ ಡೈರೆಕ್ಟ್ ಕೂಡ ಕಟ್ ಮಾಡ್ಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಬಾರ್ಡ್ರಲ್ಲಿ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಫ್ಯಾಬ್ರಿಕ್ಕು ಸಾಲ್ಟೇಜ್ ಇದ್ದಾಗ ಈ ಥರ ಮಾಡ್ಕೊಂಡು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಈಗ ಆ ಥರ ಮಾರ್ಕ್ ಮಾಡಿಕೊಂಡು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕೆಳಗಡೆ ಅಪ್ ಆ್ಯಂಡ್ ಡೌನ್ಸ್ ಏನಾದರೂ ಇದ್ದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಮೇಲೆ ನಾನೀಗ ಒಂದು ಕಿನಾರಿನ ಅಂದರೆ ಒಂದು ಸ್ಟಿಪ್ಪಾಗಿ ಕೂತ್ಕೊಳ್ಳೋಕ್ಕೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದನ್ನು ಔಟ್ಸೈಡ್ ಬರದೇ ಇರೋ ಥರ ನೀಟಾಗಿ ಫಿನಿಶಿಂಗ್ ಕೊಡ್ತೀನಿ. ನೋಡಿ, ತುಂಬ ಈಸಿ ಇರುತ್ತಿದು. ಸ್ಟಿಚ್ ಹಾಕ್ಕೊಂಬಿಡೋಣ. ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನಮಗೆ ಕೆಳಗಡೆ ಬಾಟಮ್ ಸ್ಲೀವ್ದು ಇರುತ್ತಲ್ಲ ಬಾರ್ಡ್ರ್ ಹತ್ರ ಸ್ಟಿಪ್ಪಾಗಿ ಕೂತ್ಕೊಂಡಿರುತ್ತೆ. ಒಂದೇ ಸ್ಟಿಚ್, ಜಾಸ್ತಿ ಏನು ಬೇಕಾಗಿರಲ್ಲ. ಅಲ್ಲಿ ನಾವು ಕೆಳಗಡೆ ಒಂದು ಸ್ಟಿಚ್ ಬಾರ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ಇದನ್ನು ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊತು. ನೋಡಿ, ಇವಾಗ ಎಲ್ಲೂ ಏನು ಚೇಂಜಸ್ ಬರಲ್ಲ. ಇದು ಡೈರೆಕ್ಟ್ ಅಟ್ಯಾಚ್ ಮಾಡಿರೋದ್ರಿಂದ ಸ್ವಲ್ಪ ಕ್ರಾಸ್ ಇರಬೇಕಲ್ವ ಸ್ಲೀವು, ಅದನ್ನು ನೋಡಿಕೊಂಡು ನಾನು ಸ್ವಲ್ಪ ಕ್ರಾಸಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಫಸ್ಟೇ ಕೂಡ ನೀವು ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಫಸ್ಟೇ ಇದನ್ನು ಸ್ಲೀವ್ನ ರೆಡಿ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡ್ ಸ್ಟಿಚ್ನ ಮಾಡ್ಕೋಬೋದು. ಒಬ್ಬೊಬ್ಬರು ಮೆಥಡ್ ಒಂದೊಂದು ಥರ ಇರುತ್ತೆ. ಇದು ನನ್ನ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಇದು ಲಾಸ್ಟ್ ಎಂಡಿಂಗಲ್ಲಿ ಸ್ಟಿಚ್ ಹಾಕಿದೆ. ಆಮೇಲೆ ಫುಲ್ ರೌಂಡು ಫಿಲ್ಟ್ಸ್ ಕೊಡೋಣ ಅಂದ್ಕೊಂಡೆ, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಇವಾಗ ಬೇರೆ ಥರ ಫಿಲ್ಟ್ನ ಕೊಡ್ತಾಯಿದ್ದೀನಿ. ಫಿಲ್ಟ್ ಕೊಡೋದಕ್ಕೆ ರೆಡಿ ಮಾಡ್ಕೋಬೇಕಲ್ವ. ಯಾವಾಗಲೂ ಈ ಥರ ದೊಡ್ಡ ಫಿಲ್ಟ್ಸ್ ಕೊಡೋದ್ರಿಂದ ಡಬಲ್ ಫೋಲ್ಡಿಂಗಲ್ಲಿ ಇರಬೇಕು. ಡಬಲ್ ಫೋಲ್ಡಿಂಗಲ್ಲಿದ್ದರೆ ಮಾತ್ರ ಅದು ನೀಟಾಗಿ ಫಿಲ್ಟ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸಿಂಗಲ್ ಫೋಲ್ಡಿಂಗ್ ಇದ್ದರೆ ಅದು ಅಷ್ಟು ನೀಟಾಗಿ ಬರೋಲ್ಲ. ಅದು ಕೂಡ ನೀವು ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ಇಂಚ್ ಬೇಕು ಅಂತ ಕೇಳಿರ್ತಾರೆ, ಅದ್ರ ಮೇಲೆ ನಾವು ಫಿಲ್ಟ್ ಕೊಡಬೇಕು. ಇದು ಬಂದು ನನಗೆ 2 ಇಂಚ್ ಬೇಕಂತ ಹೇಳಿದ್ದಾರೆ. ನಾನು 2.5 ಇಂಚ್ ಅಂದರೆ ಟೋಟಲ್ಲು 5 ಇಂಚನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, ಉಳಿದಿದ್ದು ಫಿಲ್ಟಿಗೆ ಬರುತ್ತೆ. ಇದು ಬೇಕಂದರೆ ನೀವು ಡಿವೈಡ್ ಮಾಡಿಕೊಂಡು ನಾವು ಹೆಂಗೆ ಲಂಗಕ್ಕೆ ಫಿಲ್ಟ್ ಕೊಡ್ತೀವಿ ಅದೇ ಥರ ಇದಕ್ಕೂ ಕೂಡ ಫಿಲ್ಟ್ ಕೊಡಬೇಕು. ನೀಟಾಗಿ ನಿಧಾನಕ್ಕೆ ಒಂದೇ ಲೆವೆಲಿಗೆ ಬರೋ ಥರ ನೋಡಿಕೊಂಡು ಫಿಲ್ಟ್ನ ಕೊಡಬೇಕು. ಆವಾಗ ನಮಗೆ ನೋಡಿ, ಇವಾಗ ಸ್ಟೆಪ್ಪು ಅದೇ ಥರ ಬಂದಾಗ ಲಾಸ್ಟ್ವರೆಗೂ ಫ್ಯಾಬ್ರಿಕ್ ಸೇಮ್ ಬಂದಿರುತ್ತೆ. ನಾನಿದು ಫಸ್ಟೇ ಮೆಜರ್ಮೆಂಟ್ ಮಾಡಿಕೊಂಡು ಕೊಟ್ಟಿದ್ದೆ. ಇವಾಗ ನೋಡಿ, ಫುಲ್ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೋನ್ ಲೇಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ.
ಫಿಲ್ಟ್ ಕೂಡ ಕೊಟ್ಟಿದ್ದೀನಿ. ನೆಕ್ಕಿಗೆ ಒಂದು ಸ್ಟೋನ್ಲೆಸ್ ಕೊಟ್ಟಿದ್ದೀನಿ. ಫುಲ್ ಸೈಡ್ ಫಿನಿಶಿಂಗ್ ಆಗಿದೆ. ಬ್ಯಾಕ್ ಕೂಡ ನಾನು ಹೊಸ ಸ್ಟೈಲ್, ಟ್ರೆಂಡಿಂಗ್ ಸ್ಟೈಲಲ್ಲಿ ಇದನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.